HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಪ್ರಸ್ತುತ ಹೆಚ್ಚಾಗುತ್ತಿರುವ ವೃದ್ಧಾಶ್ರಮಗಳು, ಹಿರಿಯರ ಕಾಳಜಿ ವಹಿಸುತ್ತಿರುವ ಆಶ್ರಮಗಳು. ಉಪನ್ಯಾಸಕ ಡಾಕ್ಟರ್ ಎಸ್ಜಿ ಮಹೇಶ್ ಹೇಳಿಕೆ. ಮಲೆನಾಡು ಭಾಗದಲ್ಲಿ ಹೆಚ್ಚಾಗುತ್ತಿರುವ ಕಾಡಾನೆ ಹಾವಳಿ, ದುರ್ಘಟನೆಗಳಿಂದ ಜನರಲ್ಲಿ ಆತಂಕ, ಕ್ರಮ ಕೈಗೊಳ್ಳಲು ಕಾಡಂಚಿನ ಗ್ರಾಮಸ್ಥರ ಒತ್ತಾಯ. 86ನೇ ಬೃಹತ್ ದನಗಳ ಜಾತ್ರಾ ಮಹೋತ್ಸವ ಸಮಾಪ್ತಿ. ಜಾತ್ರೆ ಉತ್ಸವಗಳು ಸಾಂಸ್ಕೃತಿಕ ಪರಂಪರೆಯ ಪ್ರತೀಕ. ಶಾಸಕ ಬಾಲಕೃಷ್ಣ ಅಭಿಪ್ರಾಯ. ತಂದೆ ತಾಯಿಯಾದವರು ತಮ್ಮ ಮಕ್ಕಳನ್ನ ಆದರ್ಶವಾಗಿ ಸಮಾಜದಲ್ಲಿ ಹೇಗೆ ಬೆಳೆಯಬೇಕೆಂಬುದನ್ನು ತಿಳಿಸಿಕೊಡ್ತಾರೆ. ವೃದ್ಧಾಶ್ರಮಗಳು ಹೆಚ್ಚಾಗುತ್ತಾ ಹೋಗುತ್ತಿದ್ದು ವೃದ್ಧರ ಆರೋಗ್ಯದ ಬಗ್ಗೆ ಕಾಳಜಿ ಕೂಡ ಇಲ್ಲದಂತಾಗಿದೆ. ಆದರೆ ವೃದ್ಧಾಶ್ರಮಗಳು ಎಲ್ಲವನ್ನ ನೋಡಿಕೊಳ್ಳುತ್ತಿದೆ ಎಂದು ಹೇಮಗಂಗೋತ್ರಿ ವಿಶ್ವವಿದ್ಯಾಲಯ ಸಮಾಜ ಕಾರ್ಯ ವಿಭಾಗದ ಉಪನ್ಯಾಸಕ ಡಾಕ್ಟರ್ ಎಸ್ಜಿ ಮಹೇಶ್ ಹೇಳಿದರು. ನಗರದ ಹೊರವಲಯದಲ್ಲಿರುವ ಕಾಮಧೇನು ಸಹಕಾರಿ ವೃದ್ಧಾಶ್ರಮ ಆವರಣದಲ್ಲಿ ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ಭಾನುವಾರ ಬೆಳಗ್ಗೆ ನಡೆದ ಪ್ರಸ್ತುತ ವಿದ್ಯಮಾನದಲ್ಲಿ ವೃದ್ಧರ ಸಮಸ್ಯೆಗಳು ಮತ್ತು ಅವರ ಆರೋಗ್ಯದ ಜವಾಬ್ದಾರಿಗಳ ಬಗ್ಗೆ ಉಪನ್ಯಾಸದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾತನಾಡಿದ ಅವರು, ವಯಸ್ಸಾದ ವೃದ್ಧರನ್ನ ನೋಡಿಕೊಳ್ಳೋದು ಮಕ್ಕಳ ಜವಾಬ್ದಾರಿ. ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳು, ಉಪನ್ಯಾಸಕರು ಇಡೀ ಸಮಾಜದ ಸಮಸ್ಯೆಗಳನ್ನ ಪ್ರತಿಯೊಂದು ವಿಚಾರವನ್ನ ಅಧ್ಯಯನಕ್ಕೆ ಒಳಪಡಿಸುತ್ತಿದ್ದಾರೆ. ನಮ್ಮಲ್ಲಿರುವ ಸಾಮಾನ್ಯ ಜ್ಞಾನವು ಪ್ರಸ್ತುತದಲ್ಲಿ ಕುಂದುತ್ತಿದ್ದು ತಾಯಿ ಮತ್ತು ತಂದೆಯನ್ನ ಆರೈಕೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇಂದು ವೃದ್ಧಾಶ್ರಮಗಳು ಹೆಚ್ಚಾಗುತ್ತಿದ್ದು ಮನೆಯಲ್ಲಿ ತಂದೆ ತಾಯಿಯರನ್ನ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ 1500 ವೃದ್ಧಾಶ್ರಮ ನೋಡುತ್ತಿದ್ದು ಇನ್ನೂ ಹೆಚ್ಚಾಗುತ್ತಿದ್ದು ಮಕ್ಕಳಿಂದಲೇ ಹಿರಿಯರು ದೂರವಾದ ಹಿನ್ನೆಲೆ ಇಂತಹ ವೃದ್ಧಾಶ್ರಮದ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇದೇ ವೇಳೆ ಹೇಮಗಂಗೋತ್ರಿ ವಿಶ್ವವಿದ್ಯಾಲಯ ಸಮಾಜ ಕಾರ್ಯ ವಿಭಾಗದ ಉಪನ್ಯಾಸಕ ಡಾಕ್ಟರ್ ವಿನಯ್, ಕಾಮಧೇನು ಸಹಕಾರಿ ವೃದ್ಧಾಶ್ರಮದ ನಿರ್ದೇಶಕ ಕೃಷ್ಣ ಅಯ್ಯಂಗಾರ್, ಪ್ರಭುಧರ್, ಕಾಮಧೇನು ಸಹಕಾರಿ ವೃದ್ಧಾಶ್ರಮದ ಮುಖ್ಯಸ್ಥರಾದ ಪುನೀತಾ, ದಿವ್ಯಾ, ಶಿಲ್ಪಾ, ಶಾಲಿನಿ ಇತರರು ಉಪಸ್ಥಿತರಿದ್ದರು. ಶಾಂತಲ್ಯ ಪ್ರಾರ್ಥಿಸಿದ್ರೆ, ಎಚ್ಡಿ ಲಿಖಿತ ಸ್ವಾಗತಿಸಿದ್ರು, ಟಿಕೆ ಭೂಮಿಕಾ ನಿರೂಪಿಸಿದ್ರು, ಎಜಿ ವಂದಿಸಿದ್ರು. HCN ನ್ಯೂಸ್ ಹಾಸನ್. ನೋಡಿಕೊಳ್ಳುವಂತ ಜವಾಬ್ದಾರಿಯನ್ನು ನಮ್ಮೆಲ್ಲರ ಹೊಣೆ. ಅದರಲ್ಲೂ ಸಹ ಎಸ್ಪೆಷಲ್ ಸಮಾಜ ಕಾರ್ಯ ವಿದ್ಯಾರ್ಥಿಗಳು, ಸಮಾಜ ಕಾರ್ಯದ ಉಪನ್ಯಾಸಕರು ಏನಿದ್ದಾರೆ, ಇಡೀ ಸಮಾಜದ ಸಮಸ್ಯೆಗಳನ್ನು ಪ್ರತಿಯೊಂದು ಅಂಶಗಳನ್ನು ಕೂಲಂಕುಷವಾಗಿ ಏನು ಮಾಡ್ತಾರೆ, ಅಧ್ಯಯನಕ್ಕೆ ಒಳಪಡಿಸ್ತಾರೆ. ಅದರಲ್ಲೂ ಸಹ ಎಲ್ಲರಲ್ಲಿ ಅಥವಾ ಓಲ್ಡ್ ಏಜ್ ವಯಸ್ಸಾದ ಸಂದರ್ಭದಲ್ಲಿ ನಾವು ಎಷ್ಟು ಜವಾಬ್ದಾರಿತವಾಗಿ ನಾವು ನೋಡ್ಕೊಳ್ಬೇಕು. ಸೊ ಕಳಿಸಿದ ಸಂದರ್ಭದಲ್ಲಿ ನಾವು ನೋಡಿಕೊಳ್ಳುವಂಥ ನಮ್ಮಲ್ಲಿರುವಂಥ ಸಾಮಾನ್ಯ ಜ್ಞಾನ ಇದೆಯಲ್ಲ, ಪ್ರಸ್ತುತದಲ್ಲಿ ಹೊಂದುತ್ತಾ ಇದೆ. ತಾಯಿನ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಬೆಳ್ಳಾವರ ಗ್ರಾಮದಲ್ಲಿ ಮೊನ್ನೆಯಷ್ಟೇ ವಯೋವೃದ್ಧರೋರ್ವರು ಕಾಡಾನೆ ದಾಳಿಗೆ ತುತ್ತಾಗಿ ಮೃತಪಟ್ಟಿದ್ದರು. ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಶಾಶ್ವತ ಪರಿಹಾರದ ಬಗ್ಗೆ ಸರ್ಕಾರ ಯಾವುದೇ ರೀತಿ ಅಗತ್ಯ ಕ್ರಮ ಕೈಗೊಳ್ಳದೇ ಇರುವುದರಿಂದಲೇ ಇಂತಹ ದುರ್ಘಟನೆಗಳು ಮರುಕಳಿಸುತ್ತಿದೆ ಎಂದು ಅಧಿಕಾರಿಗಳಿಗೆ ಈಗಾಗಲೇ ಗ್ರಾಮಸ್ಥರು, ಬೆಳೆಗಾರರು, ವಿವಿಧ ಸಂಘಟನಾಕಾರರು ಹಲವು ಬಾರಿ ತೀವ್ರ ರೂಪದಲ್ಲಿ ಪ್ರತಿಭಟನೆ ನಡೆಸಿ ಎಚ್ಚರಿಸಿದ್ದಾರೆ. ಇಂತಹ ಸನ್ನಿವೇಶಗಳು ಮರೆಮಾಚುವ ಮುನ್ನವೇ ತಡರಾತ್ರಿ ಕಾಡಾನೆಗಳ ಹಿಂಡು ಲಿಂಗಾಪುರ ಗ್ರಾಮದ ಸುತ್ತಮುತ್ತಲಿನ ಕಾಫಿ ತೋಟ ಮತ್ತು ಮನೆಯಂಗಳದಲ್ಲಿ ಬೆಳೆದಿರುವ ಬೆಳೆಗಳನ್ನು ತಿನ್ನುತ್ತಿರುವುದಲ್ಲದೆ ಹಾಡಹಗಲೇ ರಸ್ತೆಯಲ್ಲಿ ತಿರುಗಾಡುತ್ತಿರುವುದರಿಂದ ಸ್ಥಳೀಯರಲ್ಲಿ ಇನ್ನಷ್ಟು ಹೆಚ್ಚಿನ ಆತಂಕ ಸೃಷ್ಟಿಯಾಗಿದೆ. ಕಳೆದ ರಾತ್ರಿಯಿಂದ ಮುಂಜಾನೆವರೆಗೂ ಗ್ರಾಮದ ಚಂದ್ರಾವತಿ, ಲಿಯೋ ಪಿಂಟೋ, ಜಾನಕಿ, ಸಂತೋಷ್ ಶೆಟ್ಟಿ ಸೇರಿದಂತೆ ಇನ್ನೂ ಹಲವರ ಜಮೀನಲ್ಲಿ ಬಹುವರ್ಷಗಳ ಕಾಲ ಶ್ರಮಪಟ್ಟು ಬೆಳೆದಿರುವ ತೆಂಗು, ಅಡಿಕೆ, ಬಾಳೆ, ಪಪಾಯ, ಕಾಫಿ ಹಣ್ಣುಗಳನ್ನು ಸಹ ತಿಂದು ಹಾನಿ ಮಾಡಿದ ಘಟನೆ ನಡೆದಿದ್ದು, ಇದೇ ರೀತಿ ಮುಂದುವರಿಯುತ್ತಿದ್ದರೆ ಕೃಷಿಯನ್ನೇ ನಂಬಿದವರ ಪಾಡೇನು ಎನ್ನುವಂತಹ ತೀವ್ರ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಈ ವೇಳೆ ಗ್ರಾಮದ ಮೇರಿ ಲೋಬೋ ಮಾತನಾಡಿ, ಕಳೆದ 3-4 ದಿನಗಳಿಂದ ಗ್ರಾಮದ ಹಲವರ ಜಮೀನಲ್ಲಿ ಬೆಳೆಗಳನ್ನು ಹಾನಿ ಮಾಡಿದ್ದಲ್ಲದೆ ತಡರಾತ್ರಿ ಸಮಯದಲ್ಲಿ 4-5 ಕಾಡಾನೆಗಳ ಗುಂಪು ಮನೆಯಂಗಳಕ್ಕೆ ಬಂದು ಬಾಳೆ ಗಿಡಗಳನ್ನು ತಿಂದು ಹಾನಿ ಮಾಡಿವೆ, ಗೆಣಸನ್ನ ಕಿತ್ತು ತಿಂದಿದೆ. ಇನ್ನೂ ಹಲವು ಬೆಳೆಗಳನ್ನು ಧ್ವಂಸ ಮಾಡಿದ್ದಲ್ಲದೆ ಮನೆಗೆ ಬಂದಿರುವ ಮೇನ್ ವೈರನ್ನ ಸಹ ತುಂಡರಿಸಿವೆ. ಪಾಪ ಅವುಗಳಿಗೆ ಸರಿಯಾದ ಆಹಾರವಿಲ್ಲದೆ ಕಾಡು ಬಿಟ್ಟು ಇಲ್ಲಿಗೆ ಬಂದಿದೆ. ಅವುಗಳಿಗೆ ಬೇಕಾಗುವಷ್ಟು ಮೇವು ಕಾಡಿನಲ್ಲಿ ಸಿಗುತ್ತಿದ್ರೆ ಇಲ್ಲಿಗೆ ಏಕೆ ಬರುತ್ತಿತ್ತು? ಕಾಡಾನೆಗಳಿಂದ ಊರಿನಲ್ಲಿರುವ ಜನರಿಗೆ ಏನಾದರೂ ಅಪಾಯವಾದ್ರೆ ಏನು ಗತಿ? ಜೀವ ಹೋದ್ರೆ ಸರ್ಕಾರಕ್ಕೆ ಮತ್ತೆ ಮರಳಿಸೋಕಾಗುತ್ತಾ? ಅರಣ್ಯ ಇಲಾಖೆಯವರು ಕಾಡು ಪ್ರದೇಶದಲ್ಲಿ ಅವುಗಳಿಗೆ ಬೇಕಾಗುವ ಆಹಾರವನ್ನ ಬೆಳೆಸಿ ಕಾಡಾನೆಗಳನ್ನ ಅಲ್ಲಿಗೆ ಸ್ಥಳಾಂತರ ಮಾಡಿ ಎಂದರು. ನಂತರ ಗ್ರಾಮದ ಕೃಷಿಕರಾದ ಸಂತೋಷ್ ಶೆಟ್ಟಿ ಮಾತನಾಡಿ, ನಮ್ಮ ಜಮೀನಲ್ಲಿ 7-8 ವರ್ಷದಿಂದ ಪೋಷಿಸಿ ಬೆಳೆಸಿದ ಸುಮಾರು 700ಕ್ಕೂ ಹೆಚ್ಚಿನ ಅಡಿಕೆ, ತೆಂಗು, ಕಾಫಿ ಗಿಡಗಳನ್ನು ಕಳೆದ 4-5 ವರ್ಷಗಳಿಂದ ಕಾಡಾನೆಗಳು ದಾಳಿ ನಡೆಸಿ ಹಾನಿ ಮಾಡಿವೆ. ಅದಲ್ಲದೆ ಕಳೆದ 4-5 ದಿನಗಳಿಂದ ಇಲ್ಲಿಯೇ ಬೀಡು ಬಿಟ್ಟಿರುವ ಅವುಗಳು 60ಕ್ಕೂ ಹೆಚ್ಚಿನ ಹೊಂಬಾಳೆ ಬಿಡಲು ಪ್ರಾರಂಭಿಸಿರುವ ಅಡಿಕೆ ಮರಗಳನ್ನು ಧ್ವಂಸ ಮಾಡಿವೆ. ಮುಂದಿನ ದಿನಗಳಲ್ಲಿ ಇನ್ನೇನು ಹಾನಿ ಮಾಡುತ್ತವೆಯೋ ಎಂಬ ಆತಂಕದಲ್ಲಿಯೇ ಬದುಕುವಂತಾಗಿದೆ. ಇದಕ್ಕೆ ಸರ್ಕಾರ ಏನಾದರೂ ಪರಿಹಾರ ಒದಗಿಸಬೇಕೆಂದು ಬೇಸರ ವ್ಯಕ್ತಪಡಿಸುತ್ತಾ ಮಾತನಾಡಿದರು. HCN ನ್ಯೂಸ್ ಬೇಲೂರು. ಈಗೊಂದು 2-3 ದಿವಸದಿಂದ
ಆನೆ ಬಂದು ನಮ್ಮ ಜಮೀನಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 80 ಅಡಿಕೆ ಮರ, 8-9 ವರ್ಷದ ಒಂಬಾಳೆ ಬಿಟ್ಟು ಇನ್ನೇನು ಅಡಿಕೆ ಆಗುವಂಥ ಮರಗಳೆಲ್ಲ ಬೀಳಿಸಿ ಹೋಗಿವೆ. ಹಾಗೆ ಇಲ್ಲಿ ಸುತ್ತಮುತ್ತ ಎಲ್ಲ ಜಾನಕಿ ಅವ್ರದ್ದು, ಲಿಯಾ ಅವ್ರದ್ದು, ಸುತ್ತಮುತ್ತ ಎಲ್ಲ ರೈತರ ಮನೆಗೂ ಹೋಗಿ ಎಲ್ಲ ಹಾಳು ಮಾಡಿ ಹೋಗಿದೆ. ಈಗೊಂದು 5-6 ವರ್ಷದಿಂದ ನಾನೊಂದು 900 ಅಡಿಕೆ ಹಾಕಿದ್ದೆ. ಈಗ ಉಳಿದಿರೋದು ನನ್ನ ಲೆಕ್ಕಕ್ಕೆ 2 ಆನೆ ದೊಡ್ಡ ಆನೆ, ಕೋರೆಲ್ಲ ಉದ್ದ ಇತ್ತು. ಅದು ಇಲ್ಲಿ ಬಂದ್ಬಿಟ್ರೆ ಗೆಣಸಲ್ಲಿ ಅಗದು ಕಾಲಲ್ಲಿ ಒದ್ದು ತಿಂದಿದೆ. ಇಲ್ಲಿ ಕರೆಂಟ್ ವೈರ್ನ ಕಂಬ ಈಗ ವೆಲ್ಡ್ ಮಾಡಿದೆ, ಅದನ್ನು ಬೀಳಿಸಿದೆ. ಅದು ಬಟ್ಟೆ ಒಣಗಾಕಿದ್ದೆಲ್ಲನೂ ತಂದು ಬಕೆಟಲ್ಲಿ ಹಾಕಿಟ್ಟಿದ್ದೀನಿ. ಒಗ್ದಿರೋ ಬಟ್ಟೆ ಎಲ್ಲ ಒಣಗಾಕಿಟ್ಟಿದ್ದು ಎಲ್ಲ ಈಗ ಮಣ್ಣಲ್ಲಿ ಹಾಕಿ ಇದು ಮಾಡಿಟ್ಟಿದೆ. ಅದು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆಯ ಶ್ರೀಮಂತಿಕೆಗೆ ಜಾತ್ರೆ ಉತ್ಸವ ಕಾರಣವಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಶ್ರೀ ಚಂದ್ರಮೌಳೇಶ್ವರ ಜಾತ್ರೆ ಪ್ರಯುಕ್ತ ಆಯೋಜಿಸಿದ್ದ 86ನೇ ಬೃಹತ್ ದನಗಳ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿ, ಭಾರತ ಕೃಷಿ ಪ್ರಧಾನ ರಾಷ್ಟವಾಗಿದ್ದು ಕೃಷಿಯೇ ದೇಶದ ಆರ್ಥಿಕತೆಯ ಮೂಲ. ಜಾತ್ರೆಗಳು ಗ್ರಾಮೀಣ ಸಂಸ್ಕೃತಿಯ ಜೀವಂತ ಉದಾಹರಣೆಯಾಗಿವೆ. ಪಟ್ಟಣದ ದನಗಳ ಜಾತ್ರೆಯಲ್ಲಿ ಭಾರತೀಯ ಸಂಸ್ಕೃತಿ, ರೈತ ಜೀವನ, ಜಾನಪದ ಪರಂಪರೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಸಂಕೇತಿತವಾಗಿದೆ ಎಂದರು. ಆಧುನಿಕ ಕೃಷಿ ಪದ್ಧತಿಯಿಂದ ಹಳ್ಳಿಗಳಲ್ಲಿ ದನಗಳನ್ನು ಸಾಕುವವರ ಸಂಖ್ಯೆ ಕ್ಷೀಣಿಸುತ್ತಿದ್ದು, ಹೈನುಗಾರಿಕೆ ಉದ್ದೇಶಕ್ಕೆ ಸಾಕಿರುವ ಹಸುಗಳನ್ನು ಬಿಟ್ಟರೆ ಹಳ್ಳಿಗಳಲ್ಲಿ ನಾಟಿ ರಾಸುಗಳೇ ಇಲ್ಲವಾಗಿದೆ. ಹಸುಗಳು ನಮ್ಮ ಆರ್ಥಿಕತೆಯ ಬೆನ್ನೆಲುಬು, ಅದನ್ನು ಸಂರಕ್ಷಿಸುವ ಹೊಣೆ ನಮ್ಮ ಮೇಲಿದೆ ಎಂದರು. ಕೊರೋನಾ ಹಾಗೂ ಪಶು ರೋಗಗಳ ಕಾರಣದಿಂದಾಗಿ 8 ವರ್ಷಗಳಿಂದ ಸ್ಥಗಿತಗೊಳಿಸಿದ್ದ ದನಗಳ ಜಾತ್ರೆಯನ್ನ ರೈತ ಸಂಘದವರು ಹಾಗೂ ಪುರಸಭಾ ಸದಸ್ಯರ ಮನವಿ ಮೇರೆಗೆ ಪುನರಾರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವ ಆಚರಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ 30 ಜೊತೆ ರಾಸುಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ರಾಜ್ಯ ಪ್ರಶಸ್ತಿ ಪಡೆದ ಪತ್ರಕರ್ತರಾದ ನಂದನ್ ಪುಟ್ಟಣ್ಣ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್, ತಾಲೂಕು ಎಪಿಎಂಸಿ ಕಾರ್ಯದರ್ಶಿ ಸೋಮಶೇಖರ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್ ಮರಗೂರು, ಪರಿಸರ ಪ್ರೇಮಿ ಚಾನಾ ಅಶೋಕ್, ರಾಣಿ ಕೃಷ್ಣ, ಮೋಹನ್, ಬನಶಂಕರಿ ರಘು, ನವೀನ್ ಇನ್ನಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಇವತ್ತು ನನಗೆ ಒಂದು ಸಂತೋಷ ಏನಪ್ಪ ಆಯ್ತಂದರೆ, ನಮ್ಮ ಪುರಸಭೆಯ ನಮ್ಮ ಅಧಿಕಾರಿ ವರ್ಗ ನಾಡಗೀತೆಯನ್ನು ಹೇಳಿದ್ರಿ. ಅದೇ ರೀತಿ ರೈತ ಗೀತೆಯನ್ನು ನಮ್ಮ ರಥೋತ್ಸವ ಕೂಡ 86ನೇ ವರ್ಷದ ರಥೋತ್ಸವ ಭಕ್ತಿಪೂರ್ವಕವಾಗಿ ನೆರವೇರಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ನಿರೂಪಕಿ ಸಹೋದರಿ ಎಲ್ಲ ಕೂಡ ಹೇಳಿ, ಕಳೆದ 8 ವರ್ಷಗಳಿಂದ ಇವತ್ತು ಜಾತ್ರಾ ಮಹೋತ್ಸವ ಸ್ಥಗಿತ ಆಗಿದ್ದು, ರಥೋತ್ಸವ ನಡ್ಕೊಂಡು ಬರ್ತಾ ಇತ್ತು. ಕಾರಣ 2-3 ವರ್ಷಗಳ ಕೊರೋನಾ, 1 ವರ್ಷ ಗಂಟು ರೋಗ, ಇದರಿಂದ 4 ವರ್ಷ ಅವಾಯ್ಡ್ ಆಗಿ ಮಧ್ಯದಲ್ಲಿ ಅದನ್ನು ಯಾಕೊಂದ್ಸಲ ನೆಗ್ಲೆಕ್ಟ್ ಮಾಡುವಂಥ ಸಂದರ್ಭ ಇತ್ತು. ನಮ್ಮ ಜೆಇಇ ಮೆನ್ಸ್ ಸೆಷನ್ 1 ಪರೀಕ್ಷೆ ಫಲಿತಾಂಶ ಮಂಗಳವಾರ ಪ್ರಕಟಗೊಂಡಿದ್ದು, ನಗರದ ಮಾಸ್ಟರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿ ಕಿಶನ್ ಜಿ ಅವರು 99.26 ಪರ್ಸೆಂಟೈಲ್ ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಹಾಗೂ ಹರಿಪ್ರಸಾದ್ 98.20 ಪರ್ಸೆಂಟೈಲ್ ಪಡೆದು ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಇನ್ನು ಕಾಲೇಜಿನ ಸಿಂಚನಾ ಜೀವಂಗಿ 98.08 ಪರ್ಸೆಂಟೈಲ್, ಸೃಷ್ಟಿ ಲೋಕೇಶ್ 97.78, ಪ್ರೀತಂ ವೈ ಆರಾಧ್ಯ 97.52, ಜಿಎಂ ಜೀವನ್ ಗೌಡ 97.30, ಎಸ್ ಪ್ರೀತಂ 96.55, ಕೆಸಿ ಮನೋಜ್ 95.39, ಜೀವನ್ ಎಂಆರ್ 95.99 ಪರ್ಸೆಂಟೈಲ್ ಪಡೆದುಕೊಂಡಿದ್ದಾರೆ. ಅಲ್ಲದೆ ಕಾಲೇಜಿನ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 90 ಪರ್ಸೆಂಟೈಲ್ಗಿಂತಲೂ ಹೆಚ್ಚು ಅಂಕ ಪಡೆದು ಕಾಲೇಜು ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಸಾಧಕ ವಿದ್ಯಾರ್ಥಿಗಳನ್ನು ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಉಪನ್ಯಾಸಕರು ಹಾಗೂ ಸಿಬ್ಬಂದಿ ಅಭಿನಂದಿಸಿದ್ದಾರೆ. HCN ನ್ಯೂಸ್, ಹಾಸನ್. ನಮಸ್ಕಾರ, ನಾನು ನಂದಿನಿ ಅಂತ ಮಾಸ್ಟರ್ಸ್ PU ಕಾಲೇಜಲ್ಲಿ ಮ್ಯಾಥಮೆಟಿಕ್ಸ್ HOD ಆಗಿದ್ದೀನಿ. JEE 2024-25 ರಿಸಲ್ಟ್ಸ್ ರಿಲೀಸ್ ಆಗಿದೆ. ನಮ್ಮಲ್ಲೂ ಸಹ 99.29 ಪರ್ಸೆಂಟೈಲ್ ಬಂದಿದೆ, ಕಿಶನ್ ಜಿ ಅಂತ ಹೇಳಿಬಿಟ್ಟು. ಅದರಲ್ಲಿ ಬೆಸ್ಟ್ ಅವರು ಫಸ್ಟ್ ಪ್ಲೇಸ್ ತೊಗೊಂಡಿದ್ರೆ, ಸೆಕೆಂಡ್ ಪ್ಲೇಸಲ್ಲಿ ಹರಿಪ್ರಸಾದ್ ಅಂತ ಹೇಳಿಬಿಟ್ಟು ನಮಗೆ ನೆಕ್ಸ್ಟ್ ಪೊಸಿಷನ್ ಇದೆ. ಇವರೆಲ್ಲರೂ ಸಹ ನಮ್ಮ ಕಂಪ್ಲೀಟ್ ಕೋಚಿಂಗ್ ಇಲ್ಲಿ ತೊಗೊಂಡು ಫಸ್ಟ್ ಸೆಷನಲ್ಲೇ ಈ ಪರ್ಸೆಂಟೈಲ್ ತನಕ ರೀಚ್ ಆಗಿದ್ದಾರೆ ಅಂದರೆ, ನೆಕ್ಸ್ಟ್ ಅಪ್ಕಮಿಂಗ್ ಡೇ ಸೆಕೆಂಡ್ ಸೆಷನಲ್ಲೂ ಸಹ ಅವರ ಪರ್ಸೆಂಟೈಲ್ ಇಂಪ್ರೂವ್ ಮಾಡೇ ಮಾಡ್ತಾರೆ. ಅದ್ರ ಜೊತೆಗೆ 3ನೇ ಪೊಸಿಷನಲ್ಲಿ ಸಿಂಚನಾ ಜೀವಾಂಗಿ ಅಂತ ಹೇಳಿ, ಅವ್ರದ್ದು ಸಹ 98.
HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. 5 ತಲೆಮಾರುಗಳಿಂದ ಕುವೆಂಪು ಅವರ ಜಾತ್ಯತೀತ ಮೌಲ್ಯಗಳು ಸಮಾಜವನ್ನು ತಿದ್ದುತ್ತಲೇ ಪ್ರಭಾವಿಸುತ್ತಲೇ ಇದೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ KV ಪ್ರಭಾಕರ್ ಅವರು ನುಡಿದರು. ಸಕಲೇಶಪುರದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ವತಿಯಿಂದ ಆಯೋಜಿಸಿದ್ದ 125ನೇ ಶತೋತ್ತರ ಹುಣ್ಣಿಮೆ ಬೆಳದಿಂಗಳೋತ್ಸವ ಕಾರ್ಯಕ್ರಮದಲ್ಲಿ ಸಂಸ್ಥಾನ ಕೊಡಮಾಡುವ ಕುವೆಂಪು ಪ್ರಶಸ್ತಿಯನ್ನ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶ್ರೀ ಶ್ರೀ ನಿರ್ಮಲಾನಂದನಾಥ ಶ್ರೀಗಳಿಂದ ಸ್ವೀಕರಿಸಿ ಮಾತನಾಡಿದರು. ವಿಶ್ವ ಮಾನವ ಸಂದೇಶ ಮತ್ತು ಜಾತ್ಯತೀತ ಮೌಲ್ಯಗಳಿಂದ 5 ತಲೆಮಾರುಗಳನ್ನು ಪ್ರಭಾವಿಸಿದ ರಾಷ್ಟ್ರಕವಿ ಕುವೆಂಪು ಹೆಸರಿನ ಪ್ರಶಸ್ತಿ ಸ್ವೀಕರಿಸುತ್ತಿರುವುದು ಬಹಳ ದೊಡ್ಡ ಹೆಮ್ಮೆಯ ಸಂಗತಿ. ಅದರಲ್ಲೂ ಆದಿಚುಂಚನಗಿರಿ ಮಹಾಸಂಸ್ಥಾನದ ಜ್ಞಾನಯೋಗಿ ನಿರ್ಮಲಾನಂದನಾಥ ಶ್ರೀಗಳ ಕೈಗಳಿಂದ ಈ ಪ್ರಶಸ್ತಿ ಸ್ವೀಕರಿಸುವ ಧನ್ಯತೆ ಇಂದು ನನ್ನದಾಗಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಕುವೆಂಪು ಪ್ರಜ್ಞೆ ಕನ್ನಡ ನೆಲದಲ್ಲಿ ನಿರಂತರವಾಗಿ ಬೆಳೆಯುತ್ತಲೇ ಇದೆ. ಈ ಮಹಾನ್ ಚೇತನದ ಹೆಸರಿನ ಪ್ರಶಸ್ತಿಯನ್ನ ನಾಥ ಪಂಥದ ಮಹಾನ್ ತೇರನ ಎಳೆಯುತ್ತಿರುವ ಶ್ರೀ ಶ್ರೀ ನಿರ್ಮಲಾನಂದನಾಥ ಶ್ರೀಗಳಿಂದ ಸ್ವೀಕರಿಸುತ್ತಿರುವುದು ಒಂದು ಧನ್ಯತೆಯ ಕ್ಷಣ ಎಂದರು. ಮಹಾಸಂಸ್ಥಾನದ ಹಾಸನ ಶಾಖಾಮಠದ ಶಂಭುನಾಥ ಶ್ರೀಗಳು, ಮದನಗೌಡರು, ತೆಂಗಿನನಾರು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ನಟರಾಜ್, ಬಾಲಭಾವನ ಅಧ್ಯಕ್ಷರಾದ BR ನಾಯ್ಡು ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. 2024-25ನೇ ಸಾಲಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಮತ್ತು ಸರಸ್ವತಿ ಪೂಜೆಯನ್ನು ಹಮ್ಮಿಕೊಂಡಿದ್ದು ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದ ಡಾ S. ಲೋಕೇಶ್ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯದರ್ಶಿಗಳಾದ ಶ್ವೇತಾ ಲೋಕೇಶ್, ಸುಜಲಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ನಾಗೇಶ್ ಉಪಸ್ಥಿತರಿದ್ದರು. ಸುಜಲಾ ಕಪ್ ವಿಜೇತರಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರಿಂದ ಬಹುಮಾನ ವಿತರಿಸಲಾಯಿತು. ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಕಾರ್ಯಕ್ರಮದಲ್ಲಿ ಅನಿಸಿಕೆಗಳನ್ನು ಹಂಚಿಕೊಂಡರು. ಎಲ್ಲಾ ವಿದ್ಯಾರ್ಥಿಗಳು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. HCN ನ್ಯೂಸ್, ಹಾಸನ್. ವಿದ್ಯಾರ್ಥಿಗಳಿಗೆ ಇವತ್ತು ಸೆಂಡ್ ಆಫ್ ಆರ್ಗನೈಸೇಷನ್ ಮಾಡಿದ್ದೀವಿ. ಎಲ್ಲ ಸಿಲೆಬಸ್ ಎಲ್ಲ ಮುಗಿದಿದೆ. ಎಲ್ಲ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗಿ ಇವತ್ತು ಕಡೆಯ ದಿನ ಮಾಡಿ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಪೂರ್ವ ಸಿದ್ಧತೆ ಪರೀಕ್ಷೆಯೊಂದಿಗೆ ರೆಡಿಯಾಗಿದ್ದಾರೆ. ಅವ್ರಿಗೆಲ್ಲರೂ ಒಂದು ಸೆಂಡ್ ಆಫ್ ಪಾರ್ಟಿಯನ್ನು ಆರ್ಗನೈಸ್ ಮಾಡಿದ್ದೀವಿ. ಮತ್ತು ಭಾಳ ಖುಷಿಯಾದ ವಿಚಾರ ಅಂದರೆ ಇವತ್ತು ಸುಜಲಾ ಕಾಲೇಜಿಗೆ 4 JE ವಿದ್ಯಾರ್ಥಿಗಳು ಈಗಾಗಲೇ 95% ಮೇಲೆ ಸ್ಕೋರ್ ಮಾಡಿರೋದು ಭಾಳ ಖುಷಿಯಾದಂಥ ವಿಚಾರ. ಹಾಗಾಗಿ ಮುಂದಿನ ಎಕ್ಸಾಮಿನೇಷನ್ಸ್ಗೆ ಎಲ್ಲ ಸ್ಟೂಡೆಂಟ್ಸ್ಗಳು ಪ್ರಿಪೇರ್ ಆಗಿದ್ದಾರೆ. ಇದು ನಮ್ಮ ಒಂದು ಈ JE ರಿಸಲ್ಟ್ನಲ್ಲಿ ಈ ಒಳ್ಳೆಯ ಫಲಿತಾಂಶ ಬಂದಿರೋದು ನಮ್ಮ ಸುಜಲಾ ಸಂಸ್ಥೆಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಟೀಚರ್ಸ್ ನಮಗೆ ಹೊಡಿತಾರೆ, ಬೈತಾರೆ ಅಂತ. ಸೊ ಇಲ್ಲಿ ಪೇರೆಂಟ್ಸ್ ಹತ್ರ ಹೊಡಿಸ್ಕೊಳ್ದೇ ಇರೋಂಥ, ಬೈಸ್ಕೊಳ್ದೇ ಇರೋಂಥ ಮಕ್ಕಳು ಯಾರಾದರೂ ಇದ್ದೀರಾ? ಯಾರೂ ಇಲ್ಲ. ಟೀಚರ್ಸ್ ಆದ ಸೆಕೆಂಡ್ ಪೇರೆಂಟ್ಸ್. ಅವರು ಅಷ್ಟೇ ನಮ್ಮ ಸ್ಟೂಡೆಂಟ್ ಒಂದು ಒಳ್ಳೆ ದಾರಿಲಿ ಹೋಗಲಿ, ಕೆಟ್ಟ ದಾರಿ ಹಿಡಿದೇ ಇರಲಿ, ಒಂದು ಒಳ್ಳೆ ರಿಸಲ್ಟ್ಸ್ ತೊಗೊಂಡು ಹೋಗಲಿ ಅಂತ ಒಂದೇ ಒಂದು ರೀಸನಿಂದ ಬೈತಾರೆ ಬಿಟ್ಟರೆ ದರ್ ಇಸ್ ನಥಿಂಗ್ ಬಿಹೈಂಡ್ ದಟ್. ಸೊ ಕಮಿಂಗ್ ಟು ಎಕ್ಸಾಮ್ಸ್, ಡೋಂಟ್ ಬಿ ಸ್ಕೇರ್ಡ್ ಆಫ್ ಯುವರ್ ಎಕ್ಸಾಮ್ಸ್, ರೈಟ್ ಇಟ್ ಕಾಮ್ಲಿ. ಯಾವುದೇ ರೀತಿ ಪ್ರೆಷರ್ ಇಲ್ಲದೆ ಕೂಲಾಗಿ ಎಕ್ಸಾಮ್ನ ಬರೀರಿ. ಮತ್ತು ಒಂದು ಹಾಲ್ ಟಿಕೆಟು ಸಹ ನೀವು ಹಿಂದಿನ ದಿನವೇ ಮನೆಯಿಂದ ಹೊರಡೋಕ್ಕಿಂತ ಮುಂಚೆನೇ ಹಾಲ್ ಟಿಕೆಟ್ನ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮತ್ತು ಎಕ್ಸಾಮ್ ಹಾಲ್ಗೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಈವನ್ ಪೆನ್ಸಿಲ್ ಕೂಡ ಒಂದು ಮ್ಯಾಟ್ರ್ ಆಗುತ್ತೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ ಮತ್ತು ನಬಾರ್ಡ್ ಸಹಯೋಗದಲ್ಲಿ ಸಕಲೇಶಪುರದ APMC ಆವರಣದಲ್ಲಿ ಫೆಬ್ರವರಿ 15ರಂದು ಬೆಳಗ್ಗೆ 10 ಗಂಟೆಗೆ ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರದ ಕಟ್ಟಡ ಉದ್ಘಾಟನೆ ಮತ್ತು ಕೃಷಿ ವಸ್ತು ಪ್ರದರ್ಶನ ಮತ್ತು ಸವಲತ್ತು ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶ್ರೀ ಆದಿಚುಂಚನಗಿರಿ ಮಠದ 72ನೇ ಜಗದ್ಗುರು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಕಟ್ಟಡವನ್ನು ಆಲೂರು ಸಕಲೇಶಪುರ ಶಾಸಕ S. ಮಂಜುನಾಥ್ ಮತ್ತು ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿದರು.
ನಂತರ ಮಾತನಾಡಿದ ಅವರು, ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರದ ಕಟ್ಟಡ ಉದ್ಘಾಟನೆ ಮಾಡಿರುವುದು ಸಂತಸವೆನಿಸಿದೆ. ಭಾರತ ದೇಶ ಮೂಲತಃ ಕೃಷಿಕ ನಾಡು. ಪ್ರಸ್ತುತ ದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ, ಬಯೋ ತಂತ್ರಜ್ಞಾನ ಮತ್ತು ಕೃತಕ ಬುದ್ದಿಮತ್ತೆಯಂತಹ ತಂತ್ರಜ್ಞಾನಗಳು ಗಗನದೆತ್ತರ ಬೆಳೆದು ಹಾರಾಡುತ್ತಿದ್ದರೂ ನಮ್ಮಲ್ಲಿ ಕೃಷಿ ಪದ್ಧತಿ ವಿಕಾಸವಾಗದಿದ್ದರೆ ವೈಜ್ಞಾನಿಕ ತಾಂತ್ರಿಕತೆಗೆ ಬೆಲೆ ಇರೋದಿಲ್ಲ ಎಂದರು. ಮುಂದುವರೆದಂತೆ ಸಮಗ್ರ ಕೃಷಿ ಪದ್ಧತಿಯನ್ನ ರೈತರು ಅಳವಡಿಸಿಕೊಳ್ಳುವುದು ಇಂದಿನ ಅಗತ್ಯತೆಯಾಗಿದ್ದು, ಸಕಲೇಶಪುರದ ಸಮಗ್ರ ಕೃಷಿ ಉತ್ಕೃಷ್ಟ ಕೇಂದ್ರದ ಕಟ್ಟಡ ಉದ್ಘಾಟನೆಯಾಗಿದ್ದು, ರೈತರಿಗೆ ಮಾಹಿತಿ ನೀಡಿ ಜನೋಪಯೋಗಿ ಕಾರ್ಯಕ್ಕೆ ಬಳಕೆಯಾಗಲಿ ಎಂದರು. ಕೃಷಿಕರು ಇದನ್ನೆಲ್ಲ ಬಳಸಿಕೊಂಡು ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಿದರೆ ಅವರ ಬದುಕು ಉತ್ತಮವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿಗಳು, ಶಾಸಕ ಸಿಮೆಂಟ್ ಮಂಜು, ಸಕಲೇಶಪುರ ಪುರಸಭೆ ಅಧ್ಯಕ್ಷರಾದ ಜ್ಯೋತಿರಾಜ್ ಕುಮಾರ್, ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಡಾ ಎಂಸಿ ರಂಗಸ್ವಾಮಿ, ಸಕಲೇಶಪುರ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾದ ದೇವರಾಜು ಹೆಚ್ಎಂ ಭಾಗವಹಿಸಿದ್ರು. HCN ನ್ಯೂಸ್ ಸಕಲೇಶಪುರ. ಕೃಷಿ ಮೇಳ ಮತ್ತು ಕೃಷಿ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿ, ನಮ್ಮ ದೇಶ ವಿಶ್ವದಲ್ಲಿ ಪ್ರಗತಿ ಸಾಧಿಸುತ್ತಿದೆ. ಹಿಂದಿನಿಂದ ಅನೇಕ ಸರ್ಕಾರಗಳು ರೈತರಿಗೆ ಉಪಯುಕ್ತವಾಗುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ತಂದರೂ ಕೂಡ ಆಡಳಿತದಲ್ಲಿನ ಸರ್ಕಾರಗಳು ಇವುಗಳನ್ನು ಸರಿಯಾದ ರೀತಿ ಅನುಷ್ಠಾನಕ್ಕೆ ತರುವಲ್ಲಿ ವಿಫಲತೆ ಹೊಂದಿದ್ದಾರೆ ಎಂದು ಹೇಳಿದರು. ಹವಾಮಾನದ ವೈಪರೀತ್ಯ ಹಾಗೂ ಮಾರುಕಟ್ಟೆಯಲ್ಲಿ ರೈತರು ಬೆಳೆದ ಉತ್ಪನ್ನಕ್ಕೆ ಸರಿಯಾದ ದರ ಸಿಗದಿರೋದ್ರಿಂದ ರೈತರು ಹೈರಾಣಾಗಿದ್ದಾರೆ. ಆದರೂ ಒಳ್ಳೆ ದರದಿಂದ ಬದುಕು ಹಸನಾಗೋದೆಂದು ಬದುಕುತ್ತಿದ್ದಾರೆ. ರೈತರಿಗೆ ಉತ್ತಮ ರೀತಿ ಗುಣಮಟ್ಟದ ಬೀಜಗಳನ್ನು ಸರ್ಕಾರದಿಂದ ವಿತರಿಸಬೇಕು ಎಂದರು. 93 ವರ್ಷದಲ್ಲೂ ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯಸಭೆಯಲ್ಲಿ ರೈತರ ಪರವಾಗಿ ಮಾತನಾಡಿದ್ದು, ಅವರಿಗೆ ರೈತರ ಮೇಲಿದ್ದ ಕಾಳಜಿಯಿಂದ ಎಂದು ಹೇಳಿದರು. ರೈತರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ವಿವಿಧ ರೀತಿಯ ಕೃಷಿ ಉತ್ಪನ್ನಗಳು, ಕೃಷಿಗೆ ಸಂಬಂಧಪಟ್ಟ ನೂತನ ಯಂತ್ರೋಪಕರಣಗಳನ್ನು ಪ್ರದರ್ಶನ, ಮಾರಾಟಕ್ಕೆ ಆಯೋಜಿಸಲಾಗಿತ್ತು. ಹೆಚ್ಚಿನ ಸಂಖ್ಯೆಯ ರೈತರು ಇದರ ಉಪಯೋಗವನ್ನು ಪಡೆದುಕೊಂಡರು. ವೇದಿಕೆಯಲ್ಲಿ ಶ್ರೀ ಆದಿಚುಂಚನಗಿರಿ ಮಠದ 72ನೇ ಜಗದ್ಗುರು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿ, ಕಟ್ಟಡವನ್ನು ಆಲೂರು ಸಕಲೇಶಪುರ ಶಾಸಕ ಎಸ್ ಮಂಜುನಾಥ್, ಹಾಸನ ಮತ್ತು ಕೊಡಗು ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಚ್ಎಂ ವಿಶ್ವನಾಥ್, ಶಾಸಕರಾದ ಬಾಲಕೃಷ್ಣ, ಸ್ವರೂಪ್ರಕಾಶ್, ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ, ಐಆರ್ಎಸ್ ಅಧಿಕಾರಿ ಶ್ರುತಿ, ಕೃಷಿ ಜಂಟಿ ನಿರ್ದೇಶಕ ರಮೇಶ್ ಕುಮಾರ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಪ್ರಕಾಶ್ ಕುಮಾರ್ ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಸ್ತುತ ಹೆಚ್ಚಾಗುತ್ತಿರುವ ವೃದ್ಧಾಶ್ರಮಗಳು, ಹಿರಿಯರ ಕಾಳಜಿ ವಹಿಸುತ್ತಿರುವ ಆಶ್ರಮಗಳು. ಉಪನ್ಯಾಸಕ ಡಾ ಎಸ್ಜಿ ಮಹೇಶ್ ಹೇಳಿಕೆ. ಮಲೆನಾಡು ಭಾಗದಲ್ಲಿ ಹೆಚ್ಚಾಗುತ್ತಿರುವ ಕಾಡಾನೆ ಹಾವಳಿ, ದುರ್ಘಟನೆಗಳಿಂದ ಜನರಲ್ಲಿ ಆತಂಕ, ಕ್ರಮ ಕೈಗೊಳ್ಳಲು ಕಾಡಂಚಿನ ಗ್ರಾಮಸ್ಥರ ಒತ್ತಾಯ. 86ನೇ ಬೃಹತ್ ದನಗಳ ಜಾತ್ರಾ ಮಹೋತ್ಸವ ಸಮಾಪ್ತಿ. ಜಾತ್ರೆ ಉತ್ಸವಗಳು ಸಾಂಸ್ಕೃತಿಕ ಪರಂಪರೆಯ ಪ್ರತೀಕ. ಶಾಸಕ ಬಾಲಕೃಷ್ಣ ಅಭಿಪ್ರಾಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.